ಸಾರಿ, ಹೆಂಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಐ ಹೋಪ್ ಎವ್ರಿ ಒನ್ ಇಸ್ ಡೂಯಿಂಗ್ ಗುಡ್. ಸೊ ಹೋಲ್ ಸೆಷನ್ ಅಲ್ಲಿ ನಾವು ಏನ್ ನೋಡಿದ್ವಿ ಮಕ್ಳೇ? ಹೋಲ್ ಸೆಷನ್ ಅಲ್ಲಿ ನಾವು ಸಿಂಪಲ್ ಪಾಸ್ಟ್ ಟೆನ್ಸ್ ಅಂತ ಸಿಂಪಲ್ ಪಾಸ್ಟ್ ಅನ್ನ ನೋಡಿದ್ವಿ ನಾವು. ಅಂದ್ರೆ ಮುಗ್ದಿರೋ ಕೆಲಸ ಬಗ್ಗೆ ನಾವು ಮಾತಾಡ್ತಿದೀವಿ ಅಂದ್ರೆ ಅದು ಸಿಂಪಲ್ ಪಾಸ್ಟ್ ಅಲ್ಲಿ ಇರುತ್ತೆ. ನಿನ್ನೆ ನಾನು ಬೇಗ ಮನೆಗೆ ಹೊರಟೋದೆ. ನಿನ್ನೆ ನಾನು ಮನೆಗೆ ಬೇಗ ಹೊರಟೋದೆ. ರಾತ್ರಿ ನಾನು 10:30ಗೆ ಮಲ್ಕೊಂಡ್ಬಿಟ್ಟೆ. ಇಂತಹ ಸೆಂಟೆನ್ಸ್ಗಳನ್ನ ನಾನು ಹೇಳುವಾಗ ನಿಮ್ಗೆ ಏನ್ ಅನ್ಸುತ್ತೆ? ನಾವು ಮುಗ್ದಿರೋ ಕೆಲ್ಸದ ಬಗ್ಗೆ ಮಾತಾಡ್ತಿದೀವಿ ಅಂತ ಹೇಳ್ತಿದ್ದೀನಿ ಅಲ್ವಾ? ಇವಾಗ ನಾನೊಂದು ಆ ಸ್ಕ್ರೀನ್ ಅಲ್ಲಿ ತೋರಿಸ್ತೀನಿ ನೋಡಿ. ಆ ಸೆಂಟೆನ್ಸ್ಗಳನ್ನ ನೋಡಿದ್ರೆ ನಿಮ್ಗೆ ಏನಂತ ಅನ್ಸತ್ತೆ ಅದನ್ನ ತಿಳ್ಕೊಳ್ಳೋಣ. ಇದೆಲ್ಲ ನೋಡೋಕ್ ಮುಂಚೆ ಏನ್ ಇಷ್ಟ ಹೈಪ್ ಕೊಡ್ತಿದಾರಲ್ಲ, ಏನ್ ಇವತ್ತು ಟಾಪಿಕ್, ಇವತ್ತಿನ ಟಾಪಿಕ್ ಏನಂತ ಆ ಒಂದ್ ಸಣ್ಣ ಪುಟ್ಟ ಸ್ಟೋರಿ ನಮ್ಗೆ ತಿಳಿಸತ್ತೆ. ಅವೆಲ್ಲ ನೋಡೋಕ್ ಮುಂಚೆ ಒಂದ್ ಚಿಕ್ಕ ಥಾಟ್ ಬರ್ದಿದ್ದೀನಿ ಬೋರ್ಡ್ ನಲ್ಲಿ. ಡ್ರೀಮ್ ಬಿಗ್, ಕೀಪ್ ಗೋಯಿಂಗ್. ಯಾವುದೇ ಒಂದು ವಿಷಯ ನಾವೊಂದು ಒಂದ್ ವಿಷಯ ನಂಬೇಕು, ಆ ಭರವಸೆಯನ್ನ ನಾವು ದಾಟ್ಬೇಕು ಅನ್ನೋ ಐಡಿಯಾಲಿದ್ರೆ ಅದನ್ನ ನಾವು ವಿ ಶುಡ್ ಕೀಪ್ ಆನ್ ಥಿಂಕಿಂಗ್ ಅಬೌಟ್ ಇಟ್. ವಿ ನೀಡ್ ಟು ಅಸ್ಪೈರ್ ಫಾರ್ ಆರ್ ಡ್ರೀಮ್ಸ್ ಅಂಡ್ ವರ್ಕ್ ಟುವರ್ಡ್ಸ್ ಇಟ್. ಏನೇ ಹರ್ಡಲ್ಸ್ ಮಧ್ಯದಲ್ಲಿ ಬಂದ್ರೂ ಸಹ ನಾವು ಅದನ್ನ ಹೆಚ್ಚಾಗಿ ಅನ್ಕೊಳ್ದೆ ನಾವು ಹೋಗ್ತಾನೆ ಇರ್ಬೇಕು. ಡ್ರೀಮ್ ಬಿಗ್, ಕೀಪ್ ಗೋಯಿಂಗ್. ಓಕೆ, ಪ್ರತಿಯೊಂದು ಕ್ಲಾಸಲ್ಲೂ ನಾವು ಹೊಸ ವಿಷಯನ ಒಂದು ತಿಳ್ಕೊಳ್ತೀವಿ. ವಿ ಕೀಪ್ ಅಪ್ಡೇಟಿಂಗ್ ಅವರ್ ಸೆಲ್ಸ್. ಸೇಮ್ ವೇ ವಿಲ್ ಸಿ ಇನ್ ಟುಡೇಸ್ ಸೆಷನ್ ಆಸ್ ವೆಲ್. ಒಂದು ನಿಮಿಷ ಸ್ಕ್ರೀನ್ ಅನ್ನ ಶೇರ್ ಮಾಡ್ಕೊಳ್ತೀನಿ. ಒಂದು ನಿಮಿಷ ಸ್ಕ್ರೀನ್ ಶೇರ್ ಆಗ್ತಿದೆ. ಪ್ರತಿಯೊಂದು ಕ್ಲಾಸಲ್ಲೂ ಒಂದು 5 ಹೊಸ ವಿಷಯನ ನಾವು ಕಲ್ತ್ಕೊಳ್ತೀವಲ್ವಾ? ನಮ್ಮ ದೇಶ ಬಗ್ಗೆ ಇರ್ಬೋದು, ಇಲ್ಲದೆ ಏನೇ ಒಂದು ವಿಷಯ ನಮ್ಮ ದೇಶದಲ್ಲಿ ನಡೀತಿರೋ ಒಂದು ವಿಷಯ, ಇಂಗ್ಲಿಷ್ ಸಂಬಂಧವಾಗಿರೋ ಒಂದು ವಿಷಯ ಕಲ್ತ್ಕೊಳ್ತೀವಿ. ಕ್ಯಾಪಿಟಲ್ ಆಫ್ ಅಸ್ಸಾಂ. ಏನು ಕ್ಯಾಪಿಟಲ್ ಆಫ್ ಅಸ್ಸಾಂ? ಮ್ಯಾಮ್ ಪಿಕ್ಚರ್ ಅಲ್ಲೇ ತೋರಿಸ್ಬಿಟ್ಟಿದ್ದೀರಾ ಮ್ಯಾಮ್, ವೆರಿ ಗುಡ್. ಇಟ್ ಈಸ್ ಡಿಸ್ಪೂರ್. ಡಿಸ್ಪೂರ್ ಇನ್ ಅಸ್ಸಾಂ ಕ್ಯಾಪಿಟಲ್ ಆಗುತ್ತೆ. ಯಾವ ಒಂದು ನಗರವನ್ನ ನಾವು ಗೋಲ್ಡನ್ ಸಿಟಿ ಅಲ್ಲದೆ ಹೋಲಿ ಸಿಟಿ ಅಂತ ಕರಿತೀವಿ? ಯಾವ ನಗರ? ಇಟ್ ಈಸ್ ಅಮೃತ್ಸರ್. ಇಟ್ ಇಸ್ ಬೀನ್ ಕಾಲ್ಡ್ ಆಸ್ ಗೋಲ್ಡನ್ ಸಿಟಿ. ಯಾರಪ್ಪ ಇವರು? ಕೈಯಲ್ಲಿ ಹಾಕಿ ಬ್ಯಾಟ್ ಇಟ್ಕೊಂಡಿದ್ದಾರೆ. ಅ ಫೇಮಸ್ ಪರ್ಸನಾಲಿಟಿ ಫ್ರಮ್ ಇಂಡಿಯಾ, ಫೇಮಸ್ ಸ್ಪೋರ್ಟ್ಸ್ ಪರ್ಸನಾಲಿಟಿ. ಇವರೇ ನಮ್ ಇಂಡಿಯನ್ ಹಾಕಿ ಟೀಮ್ ಕ್ಯಾಪ್ಟನ್. ಹರ್ಮನ್ ಪ್ರೀತ್ ಸಿಂಗ್ ಅನ್ನೋದು ಇವ್ರ ಹೆಸರು. ಹರ್ಮನ್ ಪ್ರೀತ್ ಸಿಂಗ್ ಇಸ್ ದಿ ಕ್ಯಾಪ್ಟನ್ ಆಫ್ ಇಂಡಿಯನ್ ಮೆನ್ಸ್ ಹಾಕಿ ಕ್ರೂ. So under his leadership, India won bronze medal at Tokyo Olympics 2020. First Olympic medal in 41 years. 41 ವರ್ಷದಲ್ಲಿ ಇಂಡಿಯಾಗೆ ಇದೇ ಫಸ್ಟ್ ಒಲಿಂಪಿಕ್ ಮೆಡಲ್ ಹಾಕಿಯಲ್ಲಿ. ನಾವೆಲ್ಲರೂ ಈ ಕಲೆಕ್ಟಿವ್ ಬಗ್ಗೆ ಗೊತ್ತಿರತ್ತಲ್ಲ, ನಮ್ಗೆಲ್ಲರಿಗೂ ಗೊತ್ತಿದೆ ಅಂತ ನಾನು ಅನ್ಕೊಳ್ತೀನಿ. ಈಗ ಗುಂಪಾಗಿ ಇರುವೆಗಳಿದ್ರೆ ನಾವೇನಂತೀವಿ? ಸ್ವಾಮ್ ಆಫ್ ಆನ್ಸ್ ಅಂತ ಹೇಳ್ತೀವಿ. ಹೂಗಳು ಹೆಚ್ಚಾಗಿದ್ರೆ ಒಂದೇ ಜಾಗದಲ್ಲಿ ಬೊಕೆ ಆಫ್ ಫ್ಲವರ್ಸ್ ಅಂತ ಕರಿತೀವಿ. ಅದೇ ತರ ಒಂದ್ ಜಾಗದಲ್ಲಿ ಗ್ರೂಪ್ ಆಫ್ ಎಕ್ಸ್ಪರ್ಟ್ಸ್ ಇದ್ದಾರೆ ಅಂದ್ರೆ ಅವರಿಗೆ ಆ ವಿಷಯದಲ್ಲಿ ತಿಳುವಳಿಕೆ ಹೆಚ್ಚಾಗಿದೆ ಅಂತ ಹೇಳಿದ್ರೆ ಅವ್ರನ್ನ ಏನಂತ ಕರಿತೀವಿ? ಆ ಎಕ್ಸ್ಪರ್ಟ್ಸ್, ಗುಂಪಾಗಿರೋ ಎಕ್ಸ್ಪರ್ಟ್ಸ್ ನಾವ್ ಏನಂತ ಕರಿತೀವಿ? ನಾವು ಪ್ಯಾನಲ್ ಆಫ್ ಎಕ್ಸ್ಪರ್ಟ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ ಮಕ್ಕಳೇ? ನನ್ ಜೊತೆ ಮತ್ತೊಂದ್ಸತಿ ಹೇಳಿ, ಪ್ಯಾನಲ್ ಆಫ್ ಎಕ್ಸ್ಪರ್ಟ್ಸ್. ಯಾವುದೋ ಒಂದು ವಿಷಯ ತುಂಬಾ ಇಟ್ ಇಸ್ ವೆರಿ ಫನಿ, ಸಮಥಿಂಗ್ ದಟ್ ಇಸ್ ವೆರಿ ಫನಿ. ವಾಟ್ ಡು ವಿ ಕಾಲ್ ಇಟ್ ಆಸ್? ಹಿಲೇರಿಯಸ್. ಏನ್ ಮಕ್ಳೇ ಅದು? ಹೊಸ ವರ್ಡ್ ನಾವು ಕರಿತಿದ್ದೀವಿ, ಹಿಲೇರಿಯಸ್. HILARIOUS. ಹಿಲೇರಿಯಸ್ ಇಸ್ ದಿ ವರ್ಡ್.
ಇಡೀ ಲೋಕದಲ್ಲೇ ಯಾವ್ದಪ್ಪ ದೊಡ್ಡದಾಗಿರೋ ಐಲ್ಯಾಂಡ್? ಲೋಕದಲ್ಲೇ ಇರೋದಲ್ಲೇ ಯಾವ ದೊಡ್ಡದಾಗಿರೋ ಐಲ್ಯಾಂಡ್? ಗ್ರೀನ್ಲ್ಯಾಂಡ್ ಅನ್ನೋದೇ ಈ ಲೋಕದಲ್ಲಿ ಇರೋ ದೊಡ್ಡದಾಗಿರೋ ಐಲ್ಯಾಂಡ್. ಹೊಸದಾಗಿರೋ ವಿಷಯಗಳು 6 ವಿಷಯಗಳನ್ನ ನಾವು ತಿಳ್ಕೊಂಡಿದ್ದೀವಿ. Capital of Assam, Harmanpreet Singh, hockey player. Group of experts are called as panel. Very funny, hilarious. Largest island in the world, it is Greenland. ಸೊ ನಾನು ಈ ಸೆಷನ್ ಶುರು ಮಾಡೋಕ್ ಮುಂಚೆ ನಾನು ಏನಂದೆ, ಇವತ್ತಿನ ಕ್ಲಾಸಲ್ಲಿ ನಾವ್ ಏನ್ ನೋಡ್ತೀವಿ ಅನ್ನೋದನ್ನ ಒಂದ್ ಕತೆ ರೀತಿಯಾಗಿ ತಿಳ್ಕೊಳ್ತೀವಿ ಅಂತ ಹೇಳಿದ್ನಲ್ಲ, ಆ ಸಣ್ಣ ಪುಟ್ಟ ಕತೆ ನೋಡ್ಬಿಡೋಣವಾ ಮಕ್ಕಳೇ? A dog was running after a ball in the park. ಒಂದು ನಾಯಿ ಆಗಿದ್ದು ಒಂದು ಬಾಲ್ ಅನ್ನ ಹಿಡಿಯಕ್ಕೆ ಓಡ್ತಾ ಇತ್ತಂತೆ. A dog was running after a ball in the park. Okay. The ball was bouncing across the grass. I'm sorry. ಆ ಬಾಲ್ ಆಗಿದ್ದು ಆ ಗ್ರಾಸ್ ಅಲ್ಲಿ ಆ ಕಡೆ ಈ ಕಡೆ ಓಡಾಡ್ತಾನೆ ಇತ್ತು. ಆಮೇಲೆ ಏನಾಯ್ತು? ಪೀಪಲ್ ವೇರ್ ಲಾಫಿಂಗ್ ವಾಚಿಂಗ್ ದ ಡಾಗ್ ಪ್ಲೇಯಿಂಗ್ ವಿತ್ ದ ಬಾಲ್. ಆ ಸುತ್ತಮುತ್ತ ಇದ್ರು ಜನರೆಲ್ಲರೂ ಈ ನಾಯಿ ಬಾಲ್ ನ ಹಿಡಿತಾ ಇತ್ತಲ್ಲ, ಅದನ್ನ ನೋಡಿ ನಗ್ತಾ ಇದ್ರಂತೆ. They were laughing by looking at this dog which was trying to catch the ball. The dog was jumping to catch the ball. ಕುದಿತಾ ಇತ್ತು, ಹೇಗಾದ್ರೂ ನಾನು ಆ ಬಾಲ್ ನ ಹಿಡಿಬೇಕು ಅನ್ನೋದು ಆ ನಾಯಿ ಅದು ಚಿಂತೆ. ದೇ ವೇರ್ ಹ್ಯಾವಿಂಗ್ ಸೋ ಮಚ್ ಫನ್. ತುಂಬಾ ಸಂತೋಷವಾಗಿದ್ರು. ಆ ನಾಯಿ ಮಾಡೋ ವಿಷಯನ ಅವರೆಲ್ಲರೂ ಎಂಜಾಯ್ ಮಾಡ್ತಿದ್ರಂತೆ. ದೇ ವೇರ್ ಎಂಜಾಯಿಂಗ್, ದೇ ವೇರ್ ಹ್ಯಾವಿಂಗ್ ಸೋ ಮಚ್ ಆಫ್ ಫನ್. ಸೊ ಇದ್ರಲ್ಲಿ ಏನ್ ನೀವು ತಿಳ್ಕೊಂಡ್ರಿ? ಒಂದ್ ಸಣ್ಣ ಪುಟ್ಟ ಕತೆ ಅಂತ ಹೇಳಿದ್ರಿ. ಒಂದ್ ನಾಯಿ ಏನೋ ಬಾಲ್ ನ ಹಿಡಿತಾ ಇತ್ತು. ಆ ಬಾಲ್ ಆ ಕಡೆ ಈ ಕಡೆ ಆ ಹುಲ್ನಲ್ಲಿ ಹೋಗ್ತಾ ಇತ್ತು. ಜನರು ಆ ನಾಯಿ ಮಾಡೋ ಕೆಲಸ ನೋಡ್ಬಿಟ್ಟು ತುಂಬಾ ಸಂತೋಷ ಪಡ್ತಿದ್ರು. ಆ ನಾಯಿ ಹೇಗಾದ್ರೂ ಆ ಬಾಲ್ ನ ಹಿಡಿಬೇಕು ಅನ್ನೋದ್ರಲ್ಲಿ ತುಂಬಾ ಆಸಕ್ತಿಯಿಂದ ಇತ್ತು. ಏನ್ ಕತೆ ಇದು? ದೇ ವರ್ ಹ್ಯಾವಿಂಗ್ ಸೋ ಮಚ್ ಫನ್. ಎಲ್ಲಾರು ಇದನ್ನ ನೋಡಿ ತುಂಬಾ ಸಂತೋಷ ಪಡ್ತಿದ್ರು. ನಾನು ಏನ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಮಕ್ಳೇ? ಒಂದ್ ಕೆಲ್ಸವಾದದ್ದು ನಡೀತಾನೇ ಇತ್ತು ಅನ್ನೋದು ಗೊತ್ತಾಗತ್ತಾ? ಈ ಎಲ್ಲಾ ಸೆಂಟೆನ್ಸ್ ಅಲ್ಲೂ ನೋಡಿದ್ರೆ ಒಂದ್ ಕೆಲ್ಸವಾದದ್ದು ನಡೀತಾನೆ ಇತ್ತು. ದ ಡಾಗ್ ವಾಸ್ ಜಂಪಿಂಗ್. ವಾಸ್ ಆರ್ ವೇರ್, ಅದ್ರ ಜೊತೆಗೆ ವರ್ಬ್, ಅದಾದ್ಮೇಲೆ ING, ಇದೆಲ್ಲ ಆದ್ಮೇಲೆ ಆಬ್ಜೆಕ್ಟ್ ಆರ್ ದ ರಿಮೈನಿಂಗ್ ಸೆಂಟೆನ್ಸ್ ಇಸ್ ಬೀನ್ ರಿಟನ್. ಇಂತಹ ವಾಕ್ಯವನ್ನ ನಾವ್ ಏನಂತ ಕರಿತೀವಿ ಮಕ್ಕಳೇ? ಹೇಳಕ್ಕಾಗತ್ತಾ ಯಾರಾದ್ರೂ? ಒಂದ್ ಕೆಲ್ಸವಾದದ್ದು, ಒಂದ್ ವಿಷಯ ನಡೀತಾನೇ ಇತ್ತು ಅಂತ ಹೇಳೋದು ಯಾವ ಕಾಲದಲ್ಲಿ ನಾವು ಅದನ್ನ ಹೇಳ್ತೀವಿ? ಭೂತಕಾಲದಲ್ಲಿ ಹೇಳ್ತೀವಿ. ಭೂತಕಾಲದಲ್ಲಿ ನಡೀತಾನೆ ಇತ್ತು ಅಂದ್ರೆ ಪಾಸ್ಟ್ ಪ್ರೋಗ್ರೆಸಿವ್ ಟೆನ್ಸ್. ಪಾಸ್ಟ್ ಪ್ರೋಗ್ರೆಸಿವ್ ಆರ್ ವಾಟ್ ಇಸ್ ದಿ ಅದರ್ ನೇಮ್? ಯು ರಿಮೆಂಬರ್? ನೆನ್ಪಿದ್ಯಾ ಎಲ್ಲರಿಗೂ? ಎಕ್ಸಾಕ್ಟ್ಲಿ, ಸರಿ ಕಂಡಿಡಿದಿದ್ದೀರಾ. ಇಟ್ ಇಸ್ ಕಾಲ್ಡ್ ಎಸ್ ಕಂಟಿನ್ಯೂಯಸ್. ಪ್ರೋಗ್ರೆಸಿವ್ಗೆ ಇನ್ನೊಂದು ಹೆಸರು ಏನ್ ಮಕ್ಳೇ? ಪ್ರೋಗ್ರೆಸಿವ್ಗೆ ಮತ್ತೊಂದು ಹೆಸರು ಕಂಟಿನ್ಯೂಸ್. ಅದು ವೈಸ್ ವರ್ಸ. ಕಂಟಿನ್ಯೂಸ್ಗೆ ಮತ್ತೊಂದು ಹೆಸರು ಪ್ರೋಗ್ರೆಸಿವ್. ಒಂದ್ ಕೆಲ್ಸವಾದದ್ದು ನಡೀತಾನೆ ಇದೆ. ಇಲ್ಲಿ ಪಾಸ್ಟ್ ಅಲ್ವಾ? ಆ ಕಾರಣಕ್ಕೋಸ್ಕರ ನಾವೇನಂತೀವಿ? ಪಾಸ್ಟ್ ಪ್ರೋಗ್ರೆಸಿವ್ ಟೆನ್ಸ್ ಅಂತ ಕರಿತೀವಿ. ಪಾಸ್ಟ್ ಪ್ರೋಗ್ರೆಸಿವ್ ಟೆನ್ಸ್ ಅಂದ್ರೆ ಒಂದು ಕೆಲಸವಾದದ್ದು ನಡೀತಾನೆ ಇತ್ತು. ದೇ ವೇರ್ ಎಂಜಾಯಿಂಗ್ ಬೈ ಲುಕಿಂಗ್ ಅಟ್ ದಿ ಡಾಗ್. ಆ ನಾಯಿ ಮಾಡೋ ಕೆಲಸನ ನೋಡೋದಿಕ್ಕೆ ಅವ್ರಿಗೆ ತುಂಬಾ ಸಂತೋಷ ಪಡ್ತಿದ್ರು. ದೇ ವೇರ್ ಎಂಜಾಯಿಂಗ್. ದೇ ವೇರ್ ಸಬ್ಜೆಕ್ಟ್ ಆಗಿರೋದು ಯಾವ್ದೆಲ್ಲ ಉಪಯೋಗಿಸ್ತೀವಿ? ನಾನು, ನಾವು,
ನೀನು ಅಲ್ಲದೆ ನೀವು, ಅವನು ಅವಳು ಅದು ಅವರು. ಇದು ಪ್ಲೂರಲ್ ಫಾರ್ಮ್ ಆಗುತ್ತೆ. ಯಾವ್ದೆಲ್ಲ ಪ್ಲೂರಲ್ ಫಾರ್ಮ್? ವಿ ಯೂಸ್ ಇಟ್ ಆಸ್ ಪ್ಲೂರಲ್ ಫಾರ್ಮ್. ಯು ಒಬ್ರಿಗೂ ಹೇಳ್ತೀವಿ, ಜಾಸ್ತಿ ಜನ ಇದ್ರು ಯು ಅಂತಾನೆ ಬಳಸ್ತೀವಿ. ದೇ, ಈ ಮೂರಕ್ಕೂ ನಾವು ಏನ್ ಬಳಸ್ತೀವಿ ಮಕ್ಳೇ? ಈ ಮೂರು ಸಬ್ಜೆಕ್ಟ್ಗಳಿಗೂ ವೇರ್ ಅನ್ನ ಉಪಯೋಗಿಸ್ತೀವಿ. ಕರೆಕ್ಟಾ? ಈ ಐ, ಹಿ, ಶಿ, ಇಟ್, ವಿ, ಯು, ದೇ, ಈ ಮೂರಕ್ಕೂ ನಾವು ವೇರ್ ಅಂತ ಹೇಳ್ತೀವಿ, ಉಪಯೋಗಿಸ್ತೀವಿ. ಐ ಮ್ಯಾಮ್, ಐಗೆ ಏನು ಉಪಯೋಗಿಸ್ತೀವಿ? ಐಗೆ ವಾಸ್. ಮರ್ತೋಗ್ಬಿಟ್ಟಿದ್ದೀರಾ? ನಾನು ಏಕವಚನ ಅಲ್ವಾ? ನಾವು ಅನ್ನೋದೇ ಬಹುವಚನದಲ್ಲಿ ಬರೋದು. ಕರೆಕ್ಟಾ? ಯು ವೇರ್, ವಿ ವೇರ್, ದೇ ವೇರ್. ಐ, ಯು ಆಸ್ ಇನ್ ಅ ಸಿಂಗುಲರ್ ಆರ್ ಪ್ಲೂರಲ್ ಫಾರ್ಮ್, ಬೋತ್ ವಿ ಯೂಸ್ ವೇರ್. ಹಿ, ಶಿ, ಇಟ್. He was, she was, it was raining yesterday. ನೆನ್ನೆ ಮಳೆ ಬೀಳ್ತಾನೆ ಇತ್ತು. I was studying the entire night. ಇಡೀ ರಾತ್ರಿ ನಾನು ಓದ್ತಾನೆ ಇದ್ದೆ. I was studying the entire night. ನಾನು ನೆನ್ನೆ ರಾತ್ರಿ ಪೂರ್ತಿ ಓದ್ತಾನೆ ಇದ್ದೆ. ಇಂತಹ ಸೆಂಟೆನ್ಸ್ಗಳನ್ನ ನಾನು ಯಾವ ಕಾಲದಲ್ಲಿ ಹೇಳ್ತಿದ್ದೀನಿ? ಭೂತಕಾಲ. ಆ ಭೂತಕಾಲದಲ್ಲಿ ಒಂದು ಕೆಲಸವಾದದ್ದು ನಡೀತಾನೆ ಇತ್ತು. ಅದು ಹೇಗೆ ಗೊತ್ತಾಗತ್ತೆ? ವರ್ಬ್ ಜೊತೆ ING ಇದೆ. ಇದನ್ ಮೂಲಕ ನಮ್ಗೇನ್ ತಿಳಿಯತ್ತೆ? ಕೆಲಸವಾದದ್ದು ನಡೀತಾನೆ ಇತ್ತು ಅನ್ನೋದು ಗೊತ್ತಾಗತ್ತೆ. ಕರೆಕ್ಟಾ? ಈಗ ಈ ಈ ಪಾಸ್ಟ್ ಪ್ರೋಗ್ರೆಸಿವ್ ಟೆನ್ಸ್ ಮೀನಿಂಗ್, ಡೆಫಿನೇಷನ್, ಸ್ಟ್ರಕ್ಚರ್ ಇವೆಲ್ಲ ಒಂದೊಂದು ನೋಡೋಣ. ಅದಾದ್ಮೇಲೆ ಯೂಸಸ್ ಆಫ್ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಆಲ್ಸೋ ವುಡ್ ಬಿ ಅಂಡರ್ಸ್ಟುಡ್. ಓಕೆ, ನಿಮಿಷ. ಒಂದು ನಿಮಿಷ ಶೇರ್ ಮಾಡ್ತಾ ಇದ್ದೀನಿ ಸ್ಕ್ರೀನ್. ಇದರಿಂದ ಅರ್ಥ ಏನು? ರೆಪ್ರೆಸೆಂಟ್ ಅನ್ ಆಕ್ಷನ್ ಆರ್ ಈವೆಂಟ್ ದಟ್ ವಾಸ್ ಗೋಯಿಂಗ್ ಆನ್ ಇನ್ ದಿ ಪಾಸ್ಟ್. ಒಂದು ಕೆಲಸವಾದದ್ದು ಹಿಂದಿನ ಕಾಲದಲ್ಲಿ ನಡೀತಾನೆ ಇತ್ತು, ಸ್ವಲ್ಪ ಹೊತ್ತು ಮುಂಚೆ ನಡೀತಾನೆ ಇತ್ತು ಅನ್ನೋದನ್ನು ಪಾಸ್ಟ್ ಅಂತಾನೆ ನಾವು ಹೇಳೋದು. ಕರೆಕ್ಟಾ? ಭೂತಕಾಲದಲ್ಲಿದೆ ಅಂತ ಹೇಗ್ ಗೊತ್ತಾಗತ್ತೆ? ಸ್ವಲ್ಪ ಹೊತ್ತು ಮುಂಚೆ ಒಂದ್ ಕೆಲಸವಾದದ್ದು ನಡೀತಾನೆ ಇತ್ತು ಅಂದ್ರೂ ಅದನ್ನ ಪಾಸ್ಟ್ ಕಂಟಿನ್ಯೂಸ್ ಅಂತಾನೆ ನಾವು ಅರ್ಥ ಮಾಡ್ಕೊಳ್ಳೋದು. ಕರೆಕ್ಟಾ? ಡೆಫಿನೇಷನ್, ಏನ್ ಡೆಫಿನೇಷನ್ ಕೊಡ್ಬೋದು? Macmillan Dictionary defines past continuous tense as tense used to talk about actions or behavior that were begun and ended at some time in the past. ಸ್ವಲ್ಪ ಹೊತ್ತು ಮುಂಚೆ ಒಂದು ಕೆಲಸವಾದದ್ದು ನಡೀತಾನೆ ಇತ್ತು ಅಂತ ಹೇಳಿದೆ. ಈಗ ನಡೀತಾನೆ ಇದೆ, ಇಲ್ಲಾಂದ್ರೆ
ಮುಂದೆ ಬರೋ ಕಾಲದಲ್ಲಿ ನಡೆಯುತ್ತೆ ಅಂತ ಹೇಳಿದ್ನಾ? ಇಲ್ಲ, ಮುಂಚೆ ಶುರು ಆಯ್ತು, ನಡೀತಾನೆ ಇತ್ತು, ಮುಗ್ದು ಹೋಯ್ತು. ಅದನ್ನೇ ನಾವು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ನೋಡೋದು. ಸ್ಟ್ರಕ್ಚರ್ ಹೇಗಿರತ್ತೆ? ಆಲ್ರೆಡಿ ನಮ್ಗೆ ಗೊತ್ತಾಗ್ಬಿಟ್ಟಿದೆ ಮ್ಯಾಮ್. ಸಬ್ಜೆಕ್ಟ್ ಪ್ಲಸ್ ವಾಸ್ ಆರ್ ವೇರ್, ಅದಾದ್ಮೇಲೆ ವರ್ಬ್ ಪ್ಲಸ್ ING. Subject plus was or were, present participle, then the remaining sentence. The same is to be for positive sentence. Subject, was or were, present participle, the rest of the sentence. Structure as well as the positive sentence structure remains the same. ಎರಡಕ್ಕೂ ಒಂದೇನೆ. ಇದಕ್ಕೆ ಏನಾದ್ರೂ ಉದಾಹರಣೆ ನೋಡೋಣ. ಸ್ಟ್ರಕ್ಚರ್ ಮಾತ್ರ ನೋಡಿದ್ರೆ ಸಾಕಾಗಲ್ಲ ಅಲ್ವಾ? ಐ ವಾಸ್ ಲಿಸನಿಂಗ್ ಟು ದ ನ್ಯೂಸ್. ನಾನು ನ್ಯೂಸ್ ನ ಕೇಳಿಸ್ಕೊಳ್ತಾನೆ ಇದ್ದೆ. ಯು ವೇರ್ ಡೂಯಿಂಗ್ ಇಟ್ ಅಗೇನ್. ನೀನ್ ಮತ್ತೆ ಆ ಕೆಲಸನ ಮಾಡ್ತಾನೆ ಇದ್ದೆ. ಯು ವೇರ್ ಡೂಯಿಂಗ್ ಇಟ್ ಅಗೇನ್. ನೀನ್ ಮತ್ತೆ ಆ ಕೆಲಸವನ್ನ ಮಾಡ್ತಾನೆ ಇದ್ದೆ. ಯು ಅನ್ನೋದು ಸಬ್ಜೆಕ್ಟ್ ಆಗ್ಬಿಟ್ಟಿದೆ. ಯುಗೆ ನಾವು ಏನ್ ಹೆಲ್ಪಿಂಗ್ ವರ್ಬ್ ಜೊತೆಗೆ ಸೇರಿಸ್ತೀವಿ? ವೇರ್ ಸೇರಿಸ್ತೀವಿ. ಕರೆಕ್ಟ್, ಎಕ್ಸಲೆಂಟ್ ಮಕ್ಳೇ, ಸೂಪರ್ ಆಗಿ ಕಂಡಿಡ್ಬಿಟ್ಟಿದ್ದೀರಾ. ನಾನು ಬೋರ್ಡಲ್ಲಿ ಬರ್ದಿದ್ದನ್ನ ಚೆನ್ನಾಗಿ ನೆನ್ಪಿಟ್ಕೊಂಡಿದ್ದೀರಾ. ಈಗ ನೆಗೆಟಿವ್ ಸೆಂಟೆನ್ಸ್. ನೆಗೆಟಿವ್ ಆಗಿರೋ ಸೆಂಟೆನ್ಸ್ಗೆ ಸಬ್ಜೆಕ್ಟ್, ವಾಸ್ ಆರ್ ವೇರ್, not, present participle, then the remaining sentence. He wasn't feeling well. ಅವನಿಗೆ ಹುಷಾರ್ ಇರ್ತಾನೆ ಇರಲಿಲ್ಲ. ಐ ವಾಸ್ ನಾಟ್ ರೀಡಿಂಗ್ ನ್ಯೂಸ್ ಪೇಪರ್. ಐ ವಾಸ್ ನಾಟ್ ಅನ್ಬೋದು. ಅಲ್ಲದೆ ಬೇರೆ ಏನ್ ಹೇಳ್ಬೋದು? ಐ ವಾಸಂಟ್ ರೀಡಿಂಗ್ ನ್ಯೂಸ್ ಪೇಪರ್. ನಾನು ನ್ಯೂಸ್ ಪೇಪರ್ ಅನ್ನ ಓದ್ತಾ ಇರಲಿಲ್ಲ. ಐ ವಾಸ್ ನಾಟ್ ರೀಡಿಂಗ್ ನ್ಯೂಸ್ ಪೇಪರ್. ಪಾಸಿಟಿವ್ ಇಂಟರಾಗೇಟಿವ್ ಅಲ್ಲಿ ಏನಾಗತ್ತೆ ಮಕ್ಕಳೇ? ಈ ವಾಸ್ ಅಲ್ಲದೆ ವೇರ್ ಇತ್ತಲ್ಲ ಹೆಲ್ಪಿಂಗ್ ವರ್ಬ್, ಅದು ಆ ವಾಕ್ಯದಲ್ಲಿ ಮೊದಲೇ ಬಂದ್ಬಿಡತ್ತೆ. ಅದಾದ್ಮೇಲೆ ಸಬ್ಜೆಕ್ಟ್, ಅದ್ ಜೊತೆಗೆ ವರ್ಬ್ ಪ್ಲಸ್ ING, ಮಿಕ್ಕಿರೋ ಸೆಂಟೆನ್ಸ್ ನ ನಾವು ಬರಿತೀವಿ. ಕೆಲವು ಉದಾಹರಣೆಗಳನ್ನ ನೋಡೋಣ. ವಾಸ್ ಹಿ ಡ್ರೈವಿಂಗ್ ಅ ಕಾರ್? ಅವನ್ ಕಾರನ್ನ ಓಡಿಸ್ತಾ ಇದ್ನ? ವಾಸ್ ಹಿ ಡ್ರೈವಿಂಗ್ ಅ ಕಾರ್? ವೇರ್ ಯು ಲಿಸನಿಂಗ್ ಟು ದ ಕ್ಲಾಸ್? ನೀವು ಅಲ್ಲದೆ ನೀವು ಕ್ಲಾಸ್ ನ ಕೇಳಿಸ್ಕೊಳ್ತಾ ಇದ್ರಾ? ಇವಾಗ ನಾನೇ ನಿಮ್ಮ ಹತ್ರ ಕೇಳಿದ್ರು, ಹೀಗೆ ತಾನೇ ಕೇಳ್ತೀನಿ. ವೇರ್ ಯು ಲಿಸನಿಂಗ್ ಟು ಮೈ ಕ್ಲಾಸ್? ಇವಾಗ ಕೇಳ್ತಿದ್ದೀನಿ ಅಂದ್ರೆ ಏನ್ ಕೇಳ್ತೀನಿ? ಆರ್ ಯು ಲಿಸನಿಂಗ್ ಟು ಮೈ ಕ್ಲಾಸ್? ಇವಾಗ ಕೇಳಿಸ್ಕೊಳ್ತಾ ಇದ್ದೀರಾ ಅಂತ ಹೇಳಿದ್ರೆ ಆರ್ ಯು ಲಿಸನಿಂಗ್ ಟು ಮೈ ಕ್ಲಾಸ್ ಪ್ರೆಸೆಂಟ್ ಕಂಟಿನ್ಯೂಸ್ ಆಗ್ಬಿಡತ್ತೆ. ನೀವು ಕೇಳಿಸ್ಕೊಳ್ತಾ ಇದ್ರಾ? ಹೋದ್ವಾರ ನನ್ನ ಕ್ಲಾಸ್ನ ಕೇಳಿಸ್ಕೊಳ್ತಾ ಇದ್ರ? ವೆರ್ ಯು ಲಿಸನಿಂಗ್ ಟು ಮೈ ಕ್ಲಾಸ್ ಲಾಸ್ಟ್ ವೀಕ್? ಹೋದ್ವಾರ ನನ್ನ ಕ್ಲಾಸನ್ನ ಕೇಳಿಸ್ಕೊಳ್ತಾ ಇದ್ರ? ಸಮಥಿಂಗ್ ಇನ್ ದಿ ಪಾಸ್ಟ್, ಸೊ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ನೆಗೆಟಿವ್ ಇಂಟರಾಗೇಟಿವ್. ವಾಸಂಟ್ ಇಟ್ ರೈನಿಂಗ್ ವೆನ್ ಯು ಕೇಮ್? ಮಳೆ ಬೀಳ್ತಾ ಇರ್ಲಿಲ್ವಾ ನೀನ್ ಬಂದಾಗ? ವಾಸಂಟ್ ಇಟ್ ರೈನಿಂಗ್. ವಿ ವೆರೆಂಟ್ ಈಟಿಂಗ್ ಡಿನ್ನರ್. ಅದು ನೆಗೆಟಿವ್ ಆಗ್ಬಿಡತ್ತೆ. ವೆರೆಂಟ್ ಯು ಸ್ಟಡಿಂಗ್ ವೆನ್ ಐ ಕಾಲ್? ನೀನು ಓದ್ತಾ ಇರ್ಲಿಲ್ವಾ ನಾನು ಕಾಲ್ ಮಾಡಿದಾಗ? ವೆರೆಂಟ್ ಯು ಸ್ಟಡಿಂಗ್. ಇದು ವಿ ವೆರೆಂಟ್ ಈಟಿಂಗ್ ಅನ್ನೋದು ನೆಗೆಟಿವ್ ಸೆಂಟೆನ್ಸ್ ಆಗುತ್ತೆ. ವೆರೆಂಟ್ ಯು ಸ್ಟಡಿಂಗ್ ವೆನ್ ಐ ಕಾಲ್ಡ್ ಅನ್ನೋದು ನೆಗೆಟಿವ್ ಇಂಟರಾಗೇಟಿವ್ ಸೆಂಟೆನ್ಸ್ ಆಗುತ್ತೆ. ಓಕೆನಾ? ಆಲ್ ರೈಟ್. ಈಗ ಈ ಪಾಸ್ಟ್ ಟೆನ್ಸ್ ಸಿಂಪಲ್ ಪಾಸ್ಟ್ ಕಂಟಿನ್ಯೂಸ್ ಯೂಸಸ್ ಏನಂತ ತಿಳ್ಕೊಳ್ಳೋಣ. ಇಂತಹ ಸಂದರ್ಭಗಳಲ್ಲಿ ಅದನ್ನ ನಾವು ಬಳಸ್ತೀವಿ, ಯಾವಾಗ ಉಪಯೋಗಿಸ್ತೀವಿ ಇದನ್ನ ನೋಡೋಣ. ಟು ಕನ್ವೆ ಪ್ಯಾರಲಲ್ ಆರ್ ಸೈಮಲ್ಟೇನಿಯಸ್ ಆಕ್ಷನ್. ನಾನೊಂದು ಕೆಲಸನ ಮಾಡ್ತಾನೆ ಇದೆ, ಅದೇ ಸಮಯದಲ್ಲಿ ನನ್ನ ಗೆಳೆಯನೋ ನನ್ನ ತಮ್ಮ, ತಂಗಿ, ಅಮ್ಮ, ಬೇರೆಯೊಬ್ರು ಇನ್ನೊಬ್ರು ಕೆಲಸವನ್ನ ಮಾಡ್ತಾನೆ ಇದ್ರು. ಒಂದೇ ಸಮಯದಲ್ಲಿ ಎರಡು ಕೆಲಸವಾದದ್ದು ನಡೀತಾನೆ ಇತ್ತು, ಪ್ಯಾರಲಲ್ ಆಗಿ ನಡೀತಾನೆ ಇತ್ತು. ಆಗ ಈ ಪಾಸ್ಟ್ ಕಂಟಿನ್ಯೂಸ್ ನ ಉಪಯೋಗಿಸಬಹುದು. ಮರ್ಸಿ ವಾಸ್ ಸ್ಟಡಿಯಿಂಗ್ ವೈಲ್ ಹರ್ ಮಾಮ್ ವಾಸ್ ಕುಕಿಂಗ್ ಬ್ರೇಕ್ಫಾಸ್ಟ್. ಅಮ್ಮ ಅಡಿಗೆ ಮಾಡ್ತಿರುವಾಗ ಮರ್ಸಿ ಓದ್ತಾನೆ ಇದ್ಲು. ವಾಸ್ ಸ್ಟಡಿಯಿಂಗ್, ಮರ್ಸಿ ಅನ್ನೋದು ಸಬ್ಜೆಕ್ಟ್, ವಾಸ್ ಅನ್ನೋದು ಹೆಲ್ಪಿಂಗ್ ವರ್ಬ್. ಇಲ್ಲಿ
ಏಕವಚನ, ಒಬ್ಬ ವ್ಯಕ್ತಿಯ ಬಗ್ಗೆ ಮಾತಾಡ್ತಿದೀವಿ. ಮರ್ಸಿ ಅನ್ನೋದು ಒಬ್ಬ ವ್ಯಕ್ತಿಯ ಹೆಸರು. ಸೊ ಆ ಕಾರಣಕ್ಕೋಸ್ಕರ ವಾಸ್. ಅದಾದ್ಮೇಲೆ ಏನ್ ಬಂದಿದೆ? ವರ್ಬ್ ಜೊತೆ ING ಬಂದ್ಬಿಟ್ಟಿದೆ. ವೈಲ್ ಹರ್ ಮಾಮ್ ವಾಸ್ ಕುಕಿಂಗ್ ಬ್ರೇಕ್ಫಾಸ್ಟ್. ಶಿ ವಾಸ್ ಇನ್ ಲಿಸನಿಂಗ್ ಪ್ರಾಪರ್ಲಿ ವೆನ್ ಐ ವಾಸ್ ಸ್ಪೀಕಿಂಗ್. ನಾನ್ ಮಾತಾಡ್ತಿರುವಾಗ ಅವಳು ಸರಿಗೆ ಕೇಳಿಸ್ಕೊಳ್ತಾ ಇರಲಿಲ್ಲ. ಶಿ ವಾಸ್ ಇನ್ ಲಿಸನಿಂಗ್ ಪ್ರಾಪರ್ಲಿ ವೆನ್ ಐ ವಾಸ್ ಸ್ಪೀಕಿಂಗ್. ಒಂದ್ ಕೆಲ್ಸದ ಮೇಲೆ ಇನ್ನೊಂದು ಕೆಲ್ಸನೂ ಸೈಮಲ್ಟೇನಿಯಸ್ ಆಗಿ ನಡೀತಾನೆ ಇತ್ತು. ಐ ವಾಸ್ ವಾಟರಿಂಗ್ ದ ಪ್ಲಾಂಟ್ಸ್ ವೆನ್ ಮೈ ಬ್ರದರ್ ಕೇಮ್ ಹೋಮ್. ನನ್ನ ತಮ್ಮನೋ ನನ್ನ ಅಣ್ಣ ಬಂದಾಗ ನಾನು ಗಿಡಗಳಿಗೆ ನೀರ್ ಹಾಕ್ತಾನೆ ಇದ್ದೆ. ವೆನ್ ಜೋ ವಾಸ್ ಪ್ಲೇಯಿಂಗ್ ಕ್ರಿಕೆಟ್ ಹಿ ಸ್ಪ್ರೈನ್ಡ್ ಹಿಸ್ ಆಂಕಲ್. ಕ್ರಿಕೆಟ್ನ ಆಟ ಆಡ್ತಿರುವಾಗ ಏನಾಯ್ತು? ಅವನ್ ಕಾಲಲ್ಲಿ ಸ್ಪ್ರೈನ್ ಆಗೋಯ್ತು. ಹಿ ಸ್ಪ್ರೈನ್ಡ್ ಹಿಸ್ ಆಂಕಲ್. You want to indicate an action at an overlapping time. At 5 o'clock, I was studying for maths exam. ಒಂದ್ ಸಮಯದಲ್ಲಿ ಏನ್ ನಡೀತಾನೆ ಇತ್ತು ಅನ್ನೋದನ್ನ ಹೇಳ್ತೀರಾ. ಅಟ್ 5 o'clock, 5 ಗಂಟೆ ಅಷ್ಟರಲ್ಲಿ ಏನ್ ನಡೀತಾ ಇತ್ತು? ಏನಾಯ್ತು? ನಾನ್ ಮ್ಯಾಥ್ಸ್ ಎಕ್ಸಾಮ್ಗೆ ಓದ್ತಾನೆ ಇದ್ದೆ. ನಿನ್ನೆ ಅವಳು ನನಗೋಸ್ಕರ ಸಾಯಂಕಾಲ ಹೊತ್ತಲ್ಲಿ ಕಾಯ್ತಾನೆ ಇದ್ಲು. ಎಸ್ಟರ್ಡೇ ಶಿ ವಾಸ್ ವೇಟಿಂಗ್ ಫಾರ್ ಮೀ ಇನ್ ದ ಈವ್ನಿಂಗ್. Emphasize an action or event that was taking place at some point in the past. My mom was looking for these keys the whole day. ಈ ಕೀಗಳನ್ನೇ ನನ್ನಮ್ಮ ಇಡೀ ದಿನ ಹುಡುಕ್ತಾನೆ ಇದ್ರು. He was working on his project all day. ಪೂರ್ತಿ ದಿನ ಆ ಪ್ರಾಜೆಕ್ಟ್ಗೋಸ್ಕರ ಅವನ್ ಕೆಲಸ ಮಾಡ್ತಾನೆ ಇದ್ದ. You want to give details about the background of a story. ಏನೋ ಒಂದು ಕತೆ ಅದ್ರದ್ದು ಬ್ಯಾಕ್ಗ್ರೌಂಡ್ ಕೊಡ್ಬೇಕಂದ್ರೆ ಆವಾಗ್ಲೂ ಇದನ್ನ ಉಪಯೋಗಿಸ್ತೀವಿ. ವೆನ್ ಶಿ ವೋಕ್ ಅಪ್ ದ ಸನ್ ವಾಸ್ ಶೈನಿಂಗ್ ದ ಬರ್ಡ್ಸ್ ವೇರ್ ಚರ್ಪಿಂಗ್. ಅವಳು ಎದ್ದಾಗ ಏನಾಯ್ತು? ಸೂರ್ಯ ತುಂಬಾ ಚೆನ್ನಾಗಿ ಹೊಳಿತಾನೆ ಇದ್ದ. ಅದೇ ಸಮಯದಲ್ಲಿ ಪಕ್ಷಿಗಳು ಸಣ್ಣ ಪುಟ್ಟ ಸೌಂಡ್ ನ ಮಾಡ್ತಾನೆ ಇತ್ತು. ದ ಚಿಲ್ಡ್ರನ್ ವೇರ್ ಪ್ಲೇಯಿಂಗ್ ಕ್ರಿಕೆಟ್ ಅಂಡ್ ಪ್ಯಾರೆಂಟ್ಸ್ ವೇರ್ ವಾಚಿಂಗ್ ಹ್ಯಾಪಿಲಿ. ಮಕ್ಕಳು ತುಂಬಾ ಸಂತೋಷವಾಗಿ ಕ್ರಿಕೆಟ್ ಅನ್ನ ಆಟ ಆಡ್ತಾನೆ ಇದ್ರು. ಅದೇ ಸಮಯದಲ್ಲಿ ಅವ್ರ ಪೇರೆಂಟ್ಸ್, ಅಮ್ಮ ಅಪ್ಪ ಸಂತೋಷವಾಗಿ ನೋಡ್ತಾನೆ ಇದ್ರು ಈ ಒಂದು ವಿಷಯನ. ಪ್ರೆಸೆಂಟ್ ಕಂಟಿನ್ಯೂಸ್ಗೂ ಪಾಸ್ಟ್ ಕಂಟಿನ್ಯೂಸ್ಗೂ ವ್ಯತ್ಯಾಸ ನಿಮ್ಗೆ ಗೊತ್ತಿದ್ಯಾ ಅಂತ ನಾನು ನೋಡ್ತೀನಿ. ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲಿ ಏನಾಗತ್ತೆ ಮಕ್ಕಳೇ? ಸೆಂಟೆನ್ಸ್ ಹೇಗಿರತ್ತೆ? ಸೆಂಟೆನ್ಸ್ ಇನ್ ರಚನೆ ಹೇಗಿರತ್ತೆ? ಐ ಆಮ್ ಪ್ಲೇಯಿಂಗ್. ಸಬ್ಜೆಕ್ಟ್ ಆಮ್ ಇಸ್ ಆರ್ verb plus ing indicates that action is happening right now. ಇವಾಗ ಸದ್ಯಕ್ಕೆ ಒಂದು ಕೆಲಸವಾದದ್ದು ನಡೀತಾನೆ ಇದೆ ಅಂತ ಹೇಳ್ಬೇಕಂದ್ರೆ ಸಬ್ಜೆಕ್ಟ್ ಪ್ಲಸ್ ಆಮ್ ಆರ್ ಇಸ್ ಆರ್ ಆರ್, ಅದ್ರ ಜೊತೆಗೆ ವರ್ಬ್, ಅದಾದ್ಮೇಲೆ ING ನ ಸೇರಿಸಿದ್ರೆ ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಆಗತ್ತೆ. ಈಗ ಸದ್ಯಕ್ಕೆ ಒಂದು ಕೆಲಸವಾದದ್ದು ನಡೀತಾನೆ ಇದೆ ಅಂತ ಹೇಳ್ಬೇಕಂದ್ರೆ ಅದು ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ವಾ? ನೆನ್ಪಿದ್ಯಾ ಎಲ್ಲರಿಗೂ? ಇವತ್ತಿನ ಕ್ಲಾಸಲ್ಲಿ ನೋಡಿದ್ದು ಒಂದು ಕೆಲಸವಾದದ್ದು ನಡೀತಾನೆ ಇತ್ತು. ವಾಸ್ ಆರ್ ವೇರ್ ಅನ್ನೋ ಹೆಲ್ಪಿಂಗ್ ವರ್ಬ್ ನ ಉಪಯೋಗಿಸ್ತೀವಿ ಸಬ್ಜೆಕ್ಟ್ ಆದ್ಮೇಲೆ. ಅದ್ರ ಜೊತೆಗೆ ವರ್ಬ್ ಆದ್ಮೇಲೆ ING, then the remaining sentence plus the object of the remaining sentence. This indicates past continuous tense. ನೋಡೋಣ ನೀವು ಎಷ್ಟು ಜನ ಸರಿಯಾಗಿ ಕಂಡುಹಿಡಿತೀರಾ ಅಂತ. ಓಕೆ,
ಐ ಡ್ಯಾಶ್ ಅ ಬುಕ್ ರೈಟ್ ನೌ. ಈಗ ಒಂದು ಕೆಲಸವಾದದ್ದು ನಡೀತಾನೆ ಇದೆ. ಐ ಆಮ್ ರೀಡಿಂಗ್ ರೈಟ್ ನೌ ಅನ್ನೋದು ಏನಂತ ನಮ್ಗೆ ತಿಳಿಸತ್ತೆ. ಈಗ ಒಂದು ಕೆಲಸವಾದದ್ದು ನಡೀತಾನೆ ಇದೆ ಅನ್ನೋದನ್ನ ತಿಳಿಸತ್ತೆ ಅಲ್ವಾ. ಐ ಆಮ್ ರೀಡಿಂಗ್ ಅ ಬುಕ್ ರೈಟ್ ನೌ. ಓಕೆ, ರೈಟ್. ಶಿ ಡ್ಯಾಶ್ ಶಿ ಡ್ಯಾಶ್ ಟಿವಿ ವೆನ್ ಐ ಕಾಲ್ಡ್ ಹರ್. ಅವಳು ಟಿವಿಯನ್ನ ನೋಡ್ತಾನೆ ಇದ್ಲು ನಾನು ಅವಳಿಗೆ ಫೋನ್ ಮಾಡಿದಾಗ. ಶಿ ಈಸ್ ವಾಚಿಂಗ್ ಟಿವಿ ವೆನ್ ಐ ಕಾಲ್ಡ್ ಹರ್ ಅಂತ ಹೇಳಕ್ಕಾಗತ್ತಾ? ಇಲ್ಲ. ಅವಳು ಟಿವಿಯನ್ನ ನೋಡ್ತಾನೆ ಇದ್ಲು ನಾನು ಅವಳಿಗೆ ಕರೆ ಮಾಡಿದಾಗ. ದೇ ಡ್ಯಾಶ್ ಸಾಕರ್ ಇನ್ ದ ಪಾರ್ಕ್ ಅಟ್ ದಿಸ್ ಮೊಮೆಂಟ್. ಇವಾಗ ಅಟ್ ದಿಸ್ ಮೊಮೆಂಟ್ ಅನ್ನೋದು ಏನನ್ನ ನಮ್ಗೆ ತಿಳಿಸುತ್ತೆ? ಈಗ. ದೇ ಅನ್ನೋದು ಸಬ್ಜೆಕ್ಟ್ ಆಗ್ಬಿಟ್ಟಿದೆ ಈಗ. ಸೊ ವಿ ಯೂಸ್ ಪ್ರೆಸೆಂಟ್ ಕಂಟಿನ್ಯೂಸ್. ದೇ ಆರ್ playing soccer in the park at this moment. Okay. Last question. He dashed to music while he was studying. While he was studying. ಓದ್ತಿರುವಾಗ. ಓದ್ತಿರುವಾಗ ಅಂದ್ರೆ ಹಿಂದಿನ ಸ್ವಲ್ಪ ಹೊತ್ತು ಮುಂಚೆನೂ ಇರ್ಬೋದು. ಒಂದು ಕೆಲಸವನ್ನ ಮಾಡ್ತಾ ಇರುವಾಗ, ಮಾಡ್ತಿದ್ದಾಗ, ಇವಾಗಲ್ಲ, ಮಾಡ್ತಿದ್ದಾಗ ಏನ್ ಮಾಡ್ಲಿಲ್ಲ, ಅವನು ಕೇಳಿಸ್ಕೊಳ್ತಾ ಇರ್ಲಿಲ್ಲ ಹಾಡನ್ನ. He was not listening to music while he was studying. So you have understood the difference between present continuous and past continuous. Now we'll move on to multiple choice questions pertaining to ಪ್ರೆಸೆಂಟ್ ಅಂಡ್ ಪಾಸ್ಟ್ ಕಂಟಿನ್ಯೂಸ್. ಈ ಕೇಳಿರೋ ಪ್ರಶ್ನೆಗಳು ನಿಮ್ಗೆ ತಿಳಿಸಿರತ್ತೆ ಅಂದ್ಕೊಳ್ತೀನಿ. ಹೇಗೆ ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲಿ ವರ್ಬ್ ಅನ್ನ ನಾವು ಚೂಸ್ ಮಾಡಬೇಕು, ಪಾಸ್ಟ್ ಅಲ್ಲಿ ಪಾಸ್ಟ್ ಕಂಟಿನ್ಯೂಸ್ ಅಲ್ಲಿ ಹೇಗಿರುತ್ತೆ. 5 ಪ್ರಶ್ನೆ ಮಕ್ಕಳೇ. ಓಕೆ, ABCD. Write only the options. Which sentence is in present continuous? I run daily. She is running. He ran fast. They will run. ಚಟ್ಪಟ ಅಂತ ಐಡೆಂಟಿಫೈ ಮಾಡ್ಬಿಡ್ಬೋದು. ತುಂಬಾ ಈಸಿಯಾಗಿ ನಾನು ಕೇಳಿರೋದು ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲಿ ಯಾವ ಸೆಂಟೆನ್ಸ್ ಇದೆ ಇದರಲ್ಲಿ. ಈ ಕೊಟ್ಟಿರೋ 4 ಸೆಂಟೆನ್ಸ್ ಅಲ್ಲಿ ಯಾವ್ದು ಪ್ರೆಸೆಂಟ್ ಕಂಟಿನ್ಯೂಸ್ ಫಾರ್ಮ್ ಅಲ್ಲಿ ಇದೆ. ಓಕೆ, ನೀವೆಲ್ಲರ ಆನ್ಸರ್ ನ ಬರ್ದಿರ್ತೀರಾ ಅಂದ್ಕೊಳ್ತೀನಿ. ಚೆಕ್ ಮಾಡ್ಕೊಳ್ಳಿ. ದ ಆನ್ಸರ್ ಇಸ್ ಶಿ ಇಸ್ ರನ್ನಿಂಗ್. ಬರೀ ಆಪ್ಷನ್ ನ ಬರ್ಕೊಂಡ್ರೆ ಸಾಕು. ಅಂದ್ರೆ ABCD ಅದನ್ನ ಬರ್ದ್ರೆ ಸಾಕು. ಐಡೆಂಟಿಫೈ ಪಾಸ್ಟ್ ಕಂಟಿನ್ಯೂಸ್ ಸೆಂಟೆನ್ಸ್. He eats daily. I was eating. They will eat. She eats now. ಅವನು ದಿನ ತಿಂತಾನೆ, ನಾನು ತಿಂತಾನೆ ಇದ್ದೆ, ಅವರು ತಿಂತಾರೆ. She eats now. ಅವಳು ಈಗ ತಿಂತಾಳೆ. ಕೆಲಸವಾದದ್ದು ನಡೀತಾನೆ ಇತ್ತು. ಯಾವ ಒಂದು ಸೆಂಟೆನ್ಸ್? ಎಸ್, ಎಕ್ಸಾಕ್ಟ್ಲಿ, ಇಟ್ ಇಸ್ ಬಿ. ನೀವು ಕಂಡಿಡಿದ್ರೆ put 1 mark to it. Choose the correct present continuous form. Present continuous form. They played. They will play. They play. They are playing. ಸದ್ಯಕ್ಕೊಂದು ಕೆಲಸವಾದದ್ದು ನಡೀತಾನೆ ಇದೆ. ವರ್ತಮಾನ ಕಾಲದಲ್ಲಿ ಒಂದು ಕೆಲಸವಾದದ್ದು ನಡೀತಾನೆ ಇದೆ ಅಂದ್ರೆ ಇಲ್ಲಿ ಯಾವ ಸೆಂಟೆನ್ಸ್ ಇದೆ? ಹೋಪ್ ಯು ಹ್ಯಾವ್ ಗೆಸ್ಡ್ ಇಟ್ ರೈಟ್ಲಿ. ದೇ ಆರ್ ಪ್ಲೇಯಿಂಗ್. 2 ಪ್ರಶ್ನೆ ಮಕ್ಕಳೇ. ವಿಚ್ ಇಸ್ ಪಾಸ್ಟ್ ಕಂಟಿನ್ಯೂಸ್? ಕೊಟ್ಟಿರೋ 4 ಸೆಂಟೆನ್ಸ್ ಅಲ್ಲಿ ಯಾವ್ದು ಪಾಸ್ಟ್ ಕಂಟಿನ್ಯೂಸ್ ಫಾರ್ಮ್ ಅಲ್ಲಿ ಇದೆ? ಹಿ ವಾಸ್ ಸ್ಲೀಪಿಂಗ್. ಹಿ ಸ್ಲೀಪ್ಸ್. ಹಿ ಸ್ಲೆಪ್ಟ್. ಹಿ ವಿಲ್ ಸ್ಲೀಪ್. ನಿದ್ದೆ ಮಾಡ್ತಾನೆ ಇದ್ದ, ಅವ್ನು ನಿದ್ದೆ ಮಾಡ್ಬಿಟ್ಟ, ಅವ್ನು ನಿದ್ದೆ ಮಾಡ್ತಾನೆ, ಇನ್ಮೇಲೇನೆ ನಿದ್ದೆ ಮಾಡೋದು. ಹಿ ವಿಲ್ ಸ್ಲೀಪ್. ಪಾಸ್ಟ್ ಕಂಟಿನ್ಯೂಸ್ ಫಾರ್ಮ್ ABCD. Answer chosen? Correct. The answer that you have chosen is perfect. He was sleeping. ಕೊನೆ ಪ್ರಶ್ನೆ. ಐಡೆಂಟಿಫೈ ದ ಸೆಂಟೆನ್ಸ್ ಇನ್ ಪಾಸ್ಟ್ ಕಂಟಿನ್ಯೂಸ್. They were singing. They sing. They will sing. They sang. ಅವ್ರು ಹಾಡ್ತಾರೆ, ಅವ್ರು ಇನ್ಮೇಲೆ ಹಾಡ್ತಾರೆ, ಹಾಡಿದ್ರು. They sang. They were singing. ಅವ್ರು ಹಾಡ್ತಾನೆ ಇದ್ರು. ಯಾವ ಪಾಸ್ಟ್ ಕಂಟಿನ್ಯೂಸ್? Good. How many of you have secured 5 on 5? So happy to know that most of you have secured
full marks. Just take a minute more. We'll give 5 words as in for dictation. Okay. ತುಂಬಾ ಸಿಂಪಲ್ ಆಗಿರೋ ವರ್ಡ್ಸ್ ನಾನು ಕೇಳೋದು. ಸರಿಯಾಗಿ ಐಡೆಂಟಿಫೈ ಮಾಡಿರ್ತೀರಾ ಅಂತ ನೋಡೋಣ. The 5 words that I'm going to give for dictation are, the first one, benefit. Benefit is the first word. Benefit. ತುಂಬಾ ಸಿಂಪಲ್ ಅಲ್ಲ, ಕೇಳಿರ್ತೀರಾ, ತುಂಬಾ ಪರಿಚಯ ಆಗಿರೋದೇ ನಿಮ್ಗೆ ಕೇಳ್ತಿರೋದು. I'm just reading out the words. I'm not writing on the board. You need to write it in a piece of paper on your book you're maintaining. The second word is enlarge. Second word is enlarge. ದೊಡ್ಡದಾಗೋದು. Enlarge. Enlarge. Third word, abrupt. Abrupt. Abrupt is the third word. Written? Okay. Fourth one, a very simple one, peace. Shanti anta ಹೇಳಿದ್ರು, peace. It's not the one that I say piece of cake, adalla. The one that means calmness or peaceful. Peace, that one. I just want the spelling of peace. ಕೊನೆ ವರ್ಡು blink. ಕೊನೆ ವರ್ಡು blink. Blink your eyes antivalva, blink. So in today's session we have seen meaning of past continuous tense, uses, meaning, definition, structure, difference between present continuous and past continuous. Multiple choice questions were answered. Dictation was also given. So that is it for the day. Next class we will meet students. Sorry for extending the session by 2 to 3 minutes. Have a great day ahead. Ma'am is waiting for you for an interesting session. Jai Hind, Jai Bharat, Jai Vidya Shakti. Thank you, students.